ಓಂ ನಮೋ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈ ರಾಶಿಯವರಿಗೆ ತಮ್ಮ ಕುಟುಂಬವೇ ಸರ್ವಸ್ವ, ತಮ್ಮ ಕುಟುಂಬವೇ ಪ್ರಪಂಚ ಅಂತ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅವರ ಕುಟುಂಬಕ್ಕೆ ಕೊಡುವಂಥದ್ದು. ಆ ರಾಶಿ ಯಾವುದು ಅದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಆಗ ಬೇಗ ಸಿಗುತ್ತೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಒಂದು ಪ್ರಶ್ನೆಯನ್ನು ಒಂದು ಲೈನಲ್ಲ, ಅದರಲ್ಲೇ ಕೆಲವರು ಡೇಟ್ ಆಫ್ ಬರ್ತ್ ಮಾತ್ರ ಹಾಕಿರ್ತಾರೆ. ಅಂಥವರು ಸಮಸ್ಯೆ ಏನು ಅಂತ ಹಾಕಿರೋದಿಲ್ಲ. ದಯವಿಟ್ಟು ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ. ಒಂದು 2 ಲೈನು ಅಥವಾ 1-2 ಲೈನಲ್ಲಾದರೂ ಸಾಧ್ಯವಾದರೆ ಬರೆದು ಕಳಿಸಿ. ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಆಚೆ ಆಗ್ಬೋದು ಉತ್ತರ ಕೊಡುವಾಗ, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಬ ಜೊತೆ ಇವತ್ತು ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹೆಚ್ಚಿನವರಿಗೆ ತಮ್ಮ ಕುಟುಂಬ ಅಂದರೆ ತುಂಬಾ ಪ್ರೀತಿ ಇರುತ್ತೆ. 12 ರಾಶಿಯವರಿಗೂ ಕೂಡ ಕುಟುಂಬ ಅಂದರೆ ಎಲ್ರಿಗೂ ಪ್ರೀತಿ ಇರುವಂಥದ್ದು ಅಲ್ವಾ. ಆದರೆ ಈ ಕೆಲವು ರಾಶಿಯವರು ತುಂಬ ಜಾಸ್ತಿ, ಸ್ವಲ್ಪ ಅದಕ್ಕಿಂತ ಜಾಸ್ತಿ ಅಂದರೆ ಜಾಸ್ತಿ ಕುಟುಂಬಕ್ಕೆ ಪ್ರಿಫರೆನ್ಸ್ ಕೊಡುವಂಥದ್ದು ಅಂತಲೇ ಹೇಳಬಹುದು. ಎಲ್ರಿಗೂ ಏನು ಕೇಳಬೇಡಿ, ನಮಗೂ ಕೂಡ ಕುಟುಂಬ ಅಂದರೆ ಇಷ್ಟ ಇಲ್ವಾ, ನಾವು ಕೂಡ ಕುಟುಂಬವನ್ನು ಇಷ್ಟಪಡ್ತೀವಿ, ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಈ ರಾಶಿಯವರು ಸ್ವಲ್ಪ ಜಾಸ್ತಿ ಇಷ್ಟಪಡುವಂಥದ್ದು, ಜಾಸ್ತಿ ಕನೆಕ್ಟ್ ಆಗಿರ್ತಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಕುಟುಂಬದವರಿಗೆ ಪ್ರಾಶಸ್ತ್ಯ ಕೊಡುವಂಥದ್ದು. ಹೆಚ್ಚಿನವರು ತಮ್ಮ ಕುಟುಂಬವನ್ನು ಎಲ್ಲರೂ ಪ್ರೀತಿಸ್ತಾರೆ 12 ರಾಶಿಯವರು. ಆದರೆ ಕೆಲವರಿಗಂತೂ ತಮ್ಮ ಕುಟುಂಬವೇ ಎಲ್ಲವೂ ಆಗಿರುತ್ತೆ. ಜ್ಯೋತಿಷದಲ್ಲಿ ತಮ್ಮ ಕುಟುಂಬವೇ ತಮ್ಮ ಸರ್ವಸ್ವ ಅಂತ ಅಂದ್ಕೊಂಡಿರುವವರು ಈ ರಾಶಿಯವರು. ಪ್ರತಿ ರಾಶಿ ಚಿಹ್ನೆ, ಗುಣಲಕ್ಷಣ, ವ್ಯಕ್ತಿತ್ವದ ವಿಶಿಷ್ಟತೆಯನ್ನು ಹೇಳುವಂಥದ್ದು. ಕುಟುಂಬದ ಬಂಧಗಳನ್ನು ಗೌರವಿಸುವ ವಿಷಯಕ್ಕೆ ಬಂದಾಗ ಕೆಲವು ರಾಶಿ ಚಿಹ್ನೆಗಳು ಒಳೆಯುವ ನಕ್ಷತ್ರಗಳಂತೆ ಎದ್ದು ಕಾಣುವಂಥದ್ದು. ಕುಟುಂಬವನ್ನು ತಮ್ಮ ಅಸ್ತಿತ್ವದ ಕೇಂದ್ರ ಬಿಂದುವಾಗಿ ಹಿಡಿದಿರುವ ಈ ರಾಶಿಗಳು ಯಾವುವು? ಹಾಗೆ ಈ ರಾಶಿಗಳು ತಮ್ಮ ಕುಟುಂಬವನ್ನು ಹೆಚ್ಚು ಪ್ರೀತಿಸುವಂಥದ್ದು, ಗೌರವಿಸುವಂಥದ್ದು. ಅಂದರೆ 12, ನಾನು ಈಗಾಗಲೇ ಹೇಳಿದ್ದೇನೆ, ಅಂದರೆ ಎಲ್ರಿಗೂ ಅವರದೇ ಆದಂಥ ಗುಣಲಕ್ಷಣಗಳು 12 ರಾಶಿಯವರೆಗೂ ಇದ್ದೇ ಇರುತ್ತೆ. ವಿಶೇಷ ವ್ಯಕ್ತಿತ್ವ ಎಲ್ಲವೂ ಇರುವಂಥದ್ದು. ಆದರೆ ಈ ರಾಶಿಯವರು ಎಲ್ಲರಿಗಿಂತ ಸ್ವಲ್ಪ ಕುಟುಂಬಕ್ಕೆ ಪ್ರಾಶಸ್ತ್ಯ ಕೊಡುವುದು ಜಾಸ್ತಿ ಆಗಿರುತ್ತೆ. ವೃಷಭ ರಾಶಿಯವರಿಗೆ ಕುಟುಂಬ ಅವರ ಅಸ್ತಿತ್ವದ ಅಡಿಪಾಯ. ಹಾಗೆಯೇ ಸಂಪ್ರದಾಯದ ಮೇಲಿನ ಪ್ರೀತಿ, ನಿಷ್ಠೆ, ಬಲವಾದ ಪ್ರಜ್ಞೆ. ವೃಷಭ ರಾಶಿಯವರು ಯಾವುದೇ ಕಷ್ಟಗಳನ್ನು ಎದುರಿಸಬಲ್ಲ ಶಾಶ್ವತ ಬಂಧಗಳನ್ನು ನಿರ್ಮಿಸುವಂಥದ್ದು ತಮ್ಮ ಕುಟುಂಬದ ಸದಸ್ಯರ ಜೊತೆಗೆ. ಹಾಗೆಯೇ ಕುಟುಂಬ ಮೌಲ್ಯಗಳಿಗೆ ಇವರ ಬದ್ಧತೆ, ಇವರ ವಿಶ್ವಾಸಾರ್ಹ ಮತ್ತು ಉತ್ತಮ ನಡವಳಿಕೆ ಇವರನ್ನು ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡುತ್ತದೆ. ಅಷ್ಟು ಇವರ ಈ ಎಲ್ಲ ಗುಣಗಳು ತಮ್ಮ ಕುಟುಂಬದ ಸದಸ್ಯರ ಮೇಲಿನ ಪ್ರೀತಿಯನ್ನು ಗಟ್ಟಿಗೊಳಿಸುವಂಥದ್ದು ಮತ್ತು ಕುಟುಂಬವನ್ನು ತುಂಬಾ ಜಾಸ್ತಿಯಾಗಿ ಪ್ರೀತಿ ಮಾಡುವಂಥದ್ದು. ಕುಟುಂಬಕ್ಕೆ ಏನು ಕೊಡಬೇಕು ಸಮಯ, ಅದನ್ನು ಆದಷ್ಟು ಕೊಡುವಂಥದ್ದು ಮಾಡುವಂಥದ್ದು. ಹಾಗೆಯೇ ಕರ್ಕಾಟಕ ರಾಶಿಯವರು ಕೂಡ ಇವರು ಸ್ವಲ್ಪ ಅರ್ಥಗರ್ಭಿತ ಸ್ವಭಾವವನ್ನು ಹೊಂದಿರ್ತಾರೆ ಮತ್ತು ಆಳವಾದ ಭಾವನಾತ್ಮಕ ಸಂಬಂಧಗಳನ್ನು ಕೂಡ ಕುಟುಂಬದ ಮೇಲೆ ಹೊಂದಿರ್ತಾರೆ. ಹಾಗೆಯೇ ಇದು ಅವರ ಒಂದು ಕುಟುಂಬ ಸದಸ್ಯರಿಗೆ ಒಂದು ಬೆಚ್ಚಗಿನ ಮನೆಯನ್ನು ಕಟ್ಟುವುದಿರಲಿ ಅಥವಾ ಅವರಿಗೆ ಬೆಂಬಲವನ್ನು ನೀಡುವುದಿರಲಿ, ಕಟಕ ರಾಶಿಯವರಿಗೆ ಅವರು ತಮ್ಮ ಕುಟುಂಬ ಸದಸ್ಯರಿಗೆ ತುಂಬಾ ಎಲ್ಲ ವಿಷಯಗಳಿಗೆ ಕೂಡ ಒಂದು ಬೆಂಬಲವನ್ನು ಕೊಡುವಂಥದ್ದು. ಇದು ಇವರ ಒಂದು ಕುಟುಂಬದ ಮೇಲಿನ ಪ್ರೀತಿಯ ಒಂದು ಭಕ್ತಿಯ ಸಾರವನ್ನು ನಮಗೆ ಅಂದರೆ ನೋಡುವಂಥದ್ದು ನಾವು. ಅಂದರೆ ಅಷ್ಟು ಒಂದು ಕುಟುಂಬದ ಸದಸ್ಯರ ಜೊತೆಗೆ ಅವರು ಅಷ್ಟು ಭಾವನಾತ್ಮಕ ಒಂದು ಸಂಬಂಧವನ್ನು ಹೊಂದಿರ್ತಾರೆ ಮತ್ತು ಕುಟುಂಬದ ಸದಸ್ಯರ ಒಂದು ನಿಲುವುಗಳು ಏನಿರುತ್ತೆ ಅಥವಾ ಅವರ ಒಂದು ಯಾವುದೇ ಇದ್ದರೂ ಕೂಡ ಅದನ್ನು ಕೇಳಿಸ್ಕೊಳ್ಳುವಂಥ ಒಂದು ಜನರಾಗಿರ್ತಾರೆ. ಹಾಗೆಯೇ ಸಿಂಹರಾಶಿಯವರು ಕೂಡ ಅಷ್ಟೇ. ಅವರು ಕೂಡ ರಾಜ ನಡವಳಿಕೆ ಹೊರತಾಗಿ ಸಿಂಹರಾಶಿಯವರು ಕೂಡ ಕುಟುಂಬದ ಒಂದು ಸದಸ್ಯರ ಜೊತೆ ಆಳವಾಗಿ ಸಂಪರ್ಕ ಹೊಂದಿರುವಂಥದ್ದು ಮತ್ತು ಇವರು ತಮ್ಮ ಕುಟುಂಬ ಪರಂಪರೆ ಬಗ್ಗೆ ಹೆಮ್ಮೆ ಪಡುವಂಥದ್ದು, ತಮ್ಮ ಪ್ರೀತಿ ಪಾತ್ರದ ಬಗ್ಗೆ ಆತ್ಮೀಯತೆ ಮತ್ತು ಔದಾರ್ಯವನ್ನು ಹೊರಸೂಸುವಂಥದ್ದು. ಹಾಗೆ ಸಿಂಹರಾಶಿಯವರಿಗೆ ಕುಟುಂಬ ಕೇವಲ ಬೆಂಬಲ ವ್ಯವಸ್ಥೆ ಮಾತ್ರ ಅಲ್ಲ, ಅವರಿಗೆ ಅದು ಸಂತೋಷ ಮತ್ತು ಸಂಭ್ರಮದ ಮೂಲ ಕೂಡ ಆಗಿರುತ್ತೆ. ಅವರು ಕೂಡ ತಮ್ಮ ಕುಟುಂಬ ಸದಸ್ಯರಿಗೆ ಆದಷ್ಟು ಸಮಯವನ್ನು ಕೊಡುವಂಥದ್ದು. ಅವರ ಒಂದು ಏನಿರುತ್ತೆ ಕುಟುಂಬದ ಒಂದು ಬಾಂಧವ್ಯ ಅದು ತುಂಬಾ ಅದಕ್ಕೆ
ಇಂಪಾರ್ಟೆನ್ಸ್ ಕೊಡುವಂಥದ್ದು, ಅದಕ್ಕೆ ಅವರು ತುಂಬ ಒಂದು ಪ್ರೀತಿ ವಿಶ್ವಾಸವನ್ನು ಕೊಡುವಂಥದ್ದು. ಹಾಗೆ ಮೀನರಾಶಿಯವರು ಕೂಡ ಅಷ್ಟೇ, ಮೀನರಾಶಿಯವರು ಕೂಡ ಸಹಾನುಭೂತಿಯ ಸ್ವಭಾವಕ್ಕೆ ಹೆಸರುವಾಸಿ ಆಗಿರುವಂಥವರು. ಹಾಗೆಯೇ ಇವರ ಒಂದು ಸಂಬಂಧ, ಕುಟುಂಬ ಸಂಬಂಧಗಳು ವಿಶೇಷ ಸ್ಥಾನ, ಅಂದರೆ ಇವರು ಅಷ್ಟು ತಮ್ಮ ಮನಸ್ಸಿನಲ್ಲಿ ಕುಟುಂಬದ ಸದಸ್ಯರಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿರ್ತಾರೆ. ಮತ್ತು ಇವರು ಹಾಗಾಗಿ ತಮ್ಮ ನಿಕಟ ವಲಯಗಳಲ್ಲಿ ಸಾಂತ್ವನ ಸ್ಫೂರ್ತಿಯನ್ನು, ಅಂದರೆ ಕುಟುಂಬದ ಸದಸ್ಯರಿಗೆ ಸಾಂತ್ವನ ನೀಡೋದಾಗಲಿ ಅಥವಾ ಸ್ಫೂರ್ತಿಯನ್ನು ಒಂದು ಕೊಡೋದಾಗಲಿ ಅದರಲ್ಲಿ ತುಂಬಾ ಮುಂದಿರ್ತಾರೆ. ಮತ್ತು ಇವರ ಭಾವನಾತ್ಮಕ ಆಳ ಮತ್ತು ತಿಳುವಳಿಕೆ ಇವರ ಕುಟುಂಬದ ಸದಸ್ಯರಿಗೆ ಇವರನ್ನು ಒಂದು ವಿಶ್ವಾಸಕ್ಕೆ ತಗೊಳ್ಳುವಾಗೆ ಮಾಡುತ್ತೆ. ಇವರು ಅಷ್ಟು ಒಂದು ಕುಟುಂಬದ ಸದಸ್ಯರೊಂದಿಗೆ ತುಂಬಾ ಒಂದು ಒಳ್ಳೆಯ ಒಂದು ಸಂಪರ್ಕವನ್ನು, ಒಂದು ಸಂಬಂಧವನ್ನು ಹೊಂದಿರುವಂಥದ್ದು. ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಯಾವಾಗಲೂ ವಿಶ್ವಾಸವನ್ನು ಹಾಗೆಯೇ ಒಂದು ತಿಳುವಳಿಕೆಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾನೆ ಇರ್ತಾರೆ.